ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಬನಶಂಕರಿ ವಾರ್ಡ್ನಲ್ಲಿ ಕೆಪಿಸಿಸಿ ಸಂಯೋಜಕರಾದ ಡಾಕ್ಟರ್ ಸಂಜಯ್ ಗೌಡರವರ ಅಧ್ಯಕ್ಷತೆಯಲ್ಲಿ ಜಿಬಿಎ ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿಯಾದ ಚಾಂದ್ ಪಾಷಾರವರ ನೇತೃತ್ವದಲ್ಲಿ ರಂಜಾನ್ ಹಾಗೂ ಯುಗಾದಿ ಹಬ್ಬದ ಪ್ರಯುಕ್ತ ಸುಮಾರು 2,000 ಜನರಿಗೆ ಉಚಿತ ದಿನಸಿ ಕಿಟ್ ಹಾಗೂ ಸೀರೆ ಮತ್ತು ಕಾರ್ಮಿಕರ ಕಿಟ್ ವಿತರಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕರು ಹಾಗೂ ಮಾಜಿ ಸಂಸದರಾದ ಶಿವರಾಮೇಗೌಡರವರು, ಕಾಂಗ್ರೆಸ್ ಹಿರಿಯ ಮುಖಂಡರಾದ ವಿಎಸ್ ಆರಾಧ್ಯರವರು, 2023ರ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ರಘುನಾಥ್ ನಾಯ್ಡುರವರು, ಪದ್ಮನಾಭನಗರ ಉಸ್ತುವಾರಿಯಾದ ಮದನ್ ಪಟೇಲ್ ರವರು, ಕಾಂಗ್ರೆಸ್ ಹಿರಿಯ ಮುಖಂಡರಾದ ಪ್ರಸಾದ್ ಕಬಡ್ಡಿ ಬಾಬುರವರು, ಕೆ ಮಹಾದೇವ್ ರವರು, ರಾಮಮೂರ್ತಿ ರವರು, ಕಾಂತಮ್ಮ, ಮಾಲಶ್ರೀ, ಕಂದಕುಮಾರ್, ವೆಂಕಟೇಶ್ ಸೇರಿದಂತೆ ಇನ್ನು ಅನೇಕ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಸ್ಪೆಷಲ್ಲು ಗವರ್ಮೆಂಟು ಇವನ್ ಹಿಂದೆ ಬರುವ ಜನರೇನೆ ಡಿಪಾರ್ಟ್ಮೆಂಟು. ಸಿದ್ಧಾಂತ ಎಲ್ಲ ಕಂಗೊಳಿಸೋ ಭಗವದ್ಗೀತೆ, ಇವ ಪೂಜಿಸೋ ದೇವ್ರು ಆ ತಾಯಿ ಭಾರತ್ ಮಾತೆ. ಕಣ್ಣೀರು ಒರೆಸೋಕೆ ಹುಟ್ಟಿರುವ ಕೈ, ಜನಸೇವೆಗೆಂದೇ ಇವ ಹೆತ್ತವಳೆ ತಾಯಿ. ಅರ್ಜುನನ ತೇಜಸ್ಸಿದೆ, ಮಿಸೈಲು ಇವನ ಕೋಪ, ಕುಂತಲ್ಲೇ ತೀರ್ಪು ಟೆರ್ರರು ಇವನ ರೂಪ. ಅಂಜಿಕೆಯೇ ಇಲ್ಲ ಇವನ್ಯಾರು ಅಳೆಯಂಗಿಲ್ಲ, ತೇರು ಡಬ್ಬಿಲ್ಲು ಇವನಾಟ ತಿಳಿದೋರಿಲ್ಲ. ಇವನೆದುರ ಕೊಂಡ್ರೆ ಹೊಳೆದಂಗೆ ಶಾಪ, ಅಭಿಮಾನಿ ಎದೆಯಲ್ಲಿ ಇವನ ದೀಪ. ಶ್ರೀಕೃಷ್ಣನ ಅಂಶ ಇವ, ಎಲ್ಲರಿಗೂ नमस्कार, सबको सलाम अलैकुम। आज का क्या है मालूम है, अब हर आदमी को रेशन की अब रमजान जरूरत है, तो हमारे संजय सर, आराध्या सर, अभिनव पूरे मिलको तुमना छोटा सा एक देरी, इसमें किसी तो भी नहीं मिलेगा तो इंशाअल्लाह उनको क्या तो अरेंज करेंगे। फिर 1 महीने के बाद कपड़े देने का है इंशाअल्लाह। उस टाइम को किसे नहीं मिला उनको, और आज ये प्रोग्राम चलाने की वजह से आपको हमारे संजय गौड़ा साहब, ये क्या है मालूम, गरीबान वास्ते क्या तो भी मदद होते बोलो, और तुम्हें इधर उधर पड़ी तो सीधा चेना बैठ जाओ, पीछे से भी देती, खाली सामने से नहीं देते। तुम्हें क्या सोचते सामने से दे लगाते, हम पीछे भी रास्ता है, टम्पो उधर से आपको देते, तुम्हें बैठे जगह देती, किसे भी हम बुलाते हैं। और राशन देने के टाइम को तुम्हें यहाँ ऊपर जो लगाते, हमारे रमजान का महीना, अल्लाह वास्ते पीछे से बैठो, सबको शुक्रिया। ಎಲ್ಲರಿಗೂ ನಮಸ್ಕಾರ।
ಬನಶಂಕರಿ ವಾರ್ಡ್ ಮೊದಲಿನಿಂದನೂ ಕೂಡ ಕಾಂಗ್ರೆಸ್ ಪಕ್ಷದ ವಾರ್ಡ್. ಕಾಂಗ್ರೆಸ್ಗೆ ತಾವೆಲ್ಲರೂ ಮೊದಲಿಂದನೂ ಆಶೀರ್ವಾದ ಮಾಡ್ತಾ ಬಂದಿದ್ದೀರಾ. ಯಾವುದೇ ಚುನಾವಣೆ ಆಗ್ಲಿ, ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಕಾಂಗ್ರೆಸ್ ಪಕ್ಷಕ್ಕೆ ತಾವು ಲೀಡಿಂಗ್ ಕೊಟ್ಟಿದ್ದೀರಾ. ವಿಧಾನಸಭಾ ಚುನಾವಣೆಯಲ್ಲೂ ಈ ಒಂದು ಭಾಗದಲ್ಲಿ ಲೀಡಿಂಗ್ ಬಂದಿದೆ. ಅದೇ ರೀತಿ ಇಲ್ಲಿ ನಮ್ಮ ಬಿಬಿಎಂಪಿ ಸದಸ್ಯರನ್ನು ಕೂಡ ಆಯ್ಕೆ ಮಾಡಿದ್ದೀರಾ. ನೀವ್ ಯಾವತ್ತಿದ್ರು ಕೂಡ ಕಾಂಗ್ರೆಸ್ ಪಕ್ಷದ ಜೊತೆಯಾಗಿದ್ದೀರಾ. ಅದಕ್ಕೆ ನಮ್ಮ ನಾಯಕರು, ನಮ್ಮ ಪಕ್ಷ ಕೂಡ ಯಾವತ್ತೂ ನಿಮ್ಮ ಜೊತೆಯಾಗಿದೆ. ಕೊಡ್ತಾ ಇದೀವಿ. ಅವರು ಸಹ ಮಾತಾಡ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಗೆಲ್ರಿಗೂ ಬೆನ್ನೆಲುಬಾಗಿ 2008ರಲ್ಲಿ ಇದೇ ಬನಶಂಕರಿ ಗಣೇಶ್ ಮಂದ್ರ ವಾರ್ಡ್ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ, ಆಮೇಲೆ ಬನಶಂಕರಿ ಬ್ಲಾಕ್ ಖಜಾಂಚಿಯಾಗಿ, ತಳಮಟ್ಟದಿಂದ ಸಂಜಯ್ ಗೌಡ್ರು ಇವತ್ತು ನಿರ್ಮಾಪಕರಾಗಿ ದುಬೈ ಬೇರೆ ಬೇರೆ ಕಡೆ ಎಲ್ಲ ಚೆನ್ನಾಗಿ ಓಡಾಡ್ತಿದ್ರು ಕೂಡ ತಳಮಟ್ಟದಿಂದ ಬೆಳ್ಕೊಂಡ್ ಬಂದಂತವ್ರು. ಅವತ್ತಿಂದನೂ ನಮ್ಮ ಜೊತೆಯಲ್ಲಿ, ನಮ್ಮ ಇಡೀ 14 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ಲಿಲ್ಲ ಅಂದ್ರೂ ಕೂಡ ನಮ್ ಜೊತೆ ಇದ್ದು, ಜೊತೆಯಲ್ಲಿ ನಿಂತ್ಕೊಂಡು ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ನಮಗೆ ಬೆನ್ನೆಲುಬಾಗಿ ನಿಂತು, ಕಳೆದ ಬಾರಿ ಅಂತೂ ವಿಧಾನಸಭಾ ಚುನಾವಣೆಯಲ್ಲಿ ಸುಮಾರು ಒಂದು 20,000 ಗ್ಯಾರಂಟಿ ಕಾರ್ಡ್ಗಳನ್ನ ಮನೆ ಮನೆಗೆ ಹಂಚಿ ಬಹಳಷ್ಟು ಮತ ಬರುವಲ್ಲಿ ಅವರು ಗ್ಯಾರಂಟಿ ಕಾರ್ಡ್ ಸುಮ್ಮನೆ ಹಂಚಲಿಲ್ಲ. ನಾವು ಕತ್ತಲಿಂದ ಬೆಳಕಿನಡೆಗೆ ಅಂತ ಹೇಳ್ಬಿಟ್ಟು ಗೃಹ ಜ್ಯೋತಿ ಕಾರ್ಯಕ್ರಮ ಮಾಡಿದ್ವಿ. ಪ್ರತಿ ಮನೆಗೂ ಹಾಲನ್ನ ಕೊಟ್ಟು ನಾವು ಗ್ಯಾರಂಟಿ ಕಾರ್ಡ್ ಅನ್ನ ಹಂಚಿದ್ವಿ. ನಮ್ಗೆಲ್ಲ ಜ್ಞಾಪಕ ಇರ್ಬೋದು, ಬನಶಂಕರಿ ವಾರ್ಡ್ ಅಲ್ಲಿ ಆರಫ್ ನಗರ ಇರ್ಬೋದು, ಕಲ್ಲನಹಳ್ಳಿ ಇರ್ಬೋದು, ಎಲ್ಲ ಕಡೆ ಈ ರೀತಿ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಯಾವುದೇ ಅಧಿಕಾರಕ್ಕೆ ಆಸೆ ಪಡದೆ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಸಂಜಯ್ ಗೌಡ್ರು ನಮ್ ಜೊತೆ ಇದ್ದಾರೆ, ಯುವ ನಾಯಕರಿದ್ದಾರೆ. ಅವ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ರಾಜಕೀಯ ಭವಿಷ್ಯ ಚೆನ್ನಾಗಿರ್ಲಿ. ಕಾಂಗ್ರೆಸ್ ಪಕ್ಷ ಇಲ್ಲಿ ಮತ್ತೆ ಅಧಿಕಾರಕ್ಕೆ ಬರ್ಲಿ. ಇಲ್ಲಿ ಯಾರೇ ನಿಂತರೂ ಕೂಡ, ಇಲ್ಲಿ ಚಾಂದ್ ಪಾಷಾ ಕೂಡ ಆಕಾಂಕ್ಷಿ ಇದ್ದಾರೆ. ಮತ್ತೆ ಯಾರು ನಿಂತರೂ ಕೂಡ ಇಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ಲಿ. ಕಾಂಗ್ರೆಸ್ ಪಕ್ಷಕ್ಕೆ ಜೊತೆ ತಾವೆಲ್ಲ ಇದ್ದೀರಾ, ಮುಂದೇನು ಇರ್ತೀರಾ, ನಿಮ್ ಜೊತೆನೂ ಕೂಡ ಪಕ್ಷ ಇರುತ್ತೆ ಅಂತ ಹೇಳ್ತಾ ನನಗೆ 2 ಮಾತಾಡೋದಕ್ಕೆ ಅವಕಾಶ ಬಂದಿರತಕ್ಕಂತ ಒಂದು ವಾಕ್ಯ. ಆ ವಾಕ್ಯನ ಚಾಚು ತಪ್ಪದೆ ಪಾಲನೆ ಮಾಡ್ತಾ ಇರ್ತಕ್ಕಂಥ ಸಂಜಯ್ ಗೌಡ್ರ ಅವರು ಸುಮಾರು ಸಮಾಜ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೇದಾಗಬೇಕು. ಮತ್ತೆ ಏನು ಈ ಕಾರ್ಯಕ್ರಮ ಆಯೋಜಿಸಿರ್ತಾರೆ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು, ಇಲ್ಲಿ ಚುನಾವಣೆ ಬರ್ತದೆ, ಯಾರೇ ಅಭ್ಯರ್ಥಿ ಆಗೋದು, ಆದ್ರೆ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಪಕ್ಷ ಯಾರಿಗೆ ಕೊಡ್ತದೋ ಅವ್ರಿಗೆಲ್ಲ ಕೆಲಸ ಮಾಡಿ ನಾವು ಅವ್ರನ್ನ ಜಯಿಸಿರೋದನ್ನ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆತನ ಮಾಡ್ಬೇಕಂದ್ರೆ ನಾವು ಒಳ್ಳೆ ಕ್ಯಾಂಡಿಡೇಟ್ ನ ನಮ್ಮ ಪಕ್ಷದವ್ರನ್ನ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿದಾಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಏನಿದೆ ಅದರಲ್ಲಿ ನಮ್ಮ ಅಭ್ಯರ್ಥಿಗಳು ಆಯ್ಕೆ ಆದಾಗ ಮಾತ್ರ ನಾವು ಏನಾದ್ರು ಸುಸ್ಥಿರವಾಗಿ ಕೆಲಸಗಳನ್ನು ಮಾಡ್ಬೇಕು. ಮೇಯರ್ ನಮ್ಮವರಾಗಿದ್ರೆ ಮಾತ್ರ ಮಾಡಕ್ ಆಗ್ತದೆ. ಮತ್ತೆ ನಾನು ಒಂದು ತಮ್ಮಲ್ಲಿ ಬಹಳ ಬೇಜಾರಾಗಿತ್ತಂದ್ರೆ ಈ ರೋಡ್ ನಲ್ಲಿ ಡಂಪ್ ಯಾರ್ಡ್ ಮಾಡ್ಕೊಂಡಿದ್ದಾರೆ ಕಾರ್ಪೊರೇಷನ್ ಅವರು. ನೀವೆಲ್ಲ ಇದನ್ನ ಸಂಬಂಧಪಟ್ಟವ್ರು ತಂದು ಸಂಜಯ್ ಗೌಡ ಅವರು, ಇಲ್ಲಿ ನಮ್ಮ ಕಾಂಗ್ರೆಸ್ ಗಿರೀಶ್ ಅವರಿದ್ದಾರೆ, ರಘುನಾಥ್ ನಾಯ್ಕ ಇದ್ದಾರೆ, ಮತ್ತೆ ಇನ್ನು ಎಲ್ಲ ಚಾಂದ್ ಪಾಷಾ, ಯಾರೇ ಕಾಂಗ್ರೆಸ್ ಮುಖಂಡರು ಜೊತೆಗೆಲ್ಲ ನೀವು ಹೋಗಿ ದಯವಿಟ್ಟು ಸೋಮಯ್ಯ ಅವರ ಮುಖಂಡತ್ವದಲ್ಲಿ ಒಂದು ಪ್ರೊಟೆಸ್ಟ್ ಅನ್ನು ಮಾಡಿ ದಯವಿಟ್ಟು ಈ ಡಂಪ್ ಯಾರ್ಡ್ ನ ತೆಗೆಸಿ. ಕಾರಣ ಯಾಕಂದ್ರೆ ನಾವು ಮನುಷ್ಯರೇ, ಇವರು ಯಾರೇ ಎಲ್ಲರೂ ಯಾರೇ ವಾಸ ಮಾಡ್ತಾ ಇರ್ತಕ್ಕಂಥವ್ರು ನಾವು ಮನುಷ್ಯರು. ಅವ್ರಿಗೆ ಆ ಕಾರ್ಪೊರೇಷನ್ ಅವ್ರಿಗೆ ಅಷ್ಟು ಬುದ್ಧಿ ಬೇಡವಾ? ಮಕ್ಕಳು ಮರಿ ಓಡಾಡತಕ್ಕಂಥ ಏರಿಯಾದಲ್ಲಿ ಡಂಪ್ ಯಾರ್ಡ್ ಮಾಡ್ಕೊಂಡಿದ್ದಾರೆ. ಇದಕ್ಕೋಸ್ಕರ ನೀವು ಮುಂದಿನ ದಿನಗಳಲ್ಲಿ ಸಂಜಯ್ ಗೌಡ ಗಿರೀಶ್ ಅವರ ನಾಯಕತ್ವದಲ್ಲಿ ಏನಾದ್ರು ಒಂದು ಮಾಡಿ ಅದನ್ನ ಮನವಿ ಮಾಡ್ಕೊಳ್ತೇನೆ. ಅಷ್ಟೇ ಅಲ್ಲದೆ ಆತ್ಮೀಯರೇ, ನೋಡಿ ಯಾವತ್ತೂ ಅಷ್ಟೇ ನಾವು ಒಂದು ಯಾವ್ದಾದ್ರು ವಸ್ತು ಖರೀದಿ ಮಾಡ್ಬೇಕಾದ್ರೆ ಒಳ್ಳೆ ವಸ್ತುನೇ ಖರೀದಿ ಮಾಡ್ಬೇಕು ಅಂತ ಆಸೆ ಪಡ್ತೀವಿ. ಅದೇ ರೀತಿ ಒಂದು ವ್ಯಕ್ತಿನ ಆಯ್ಕೆ ಮಾಡ್ಬೇಕಂದ್ರೆ ಒಳ್ಳೆ ವ್ಯಕ್ತಿನೇ ಆಯ್ಕೆ ಮಾಡ್ಬೇಕಂತ ಆಸೆ ಪಡ್ತೀವಿ. ಕಾರಣ ಯಾಕಂದ್ರೆ ಆ ವಸ್ತು ದೀರ್ಘಕಾಲ ಬಾಳಿಕೆ ಬಂದ್ರೆ ನಮಗೂ ಉಪಯೋಗ ಆಗ್ತದೆ. ಆ ವ್ಯಕ್ತಿ ಒಳ್ಳೆಯವರಿದ್ರೆ ನಮ್ಮ ಧರ್ಮ ಅಂದ್ರೆ ಮಾನವ ಧರ್ಮಕ್ಕೆ ಒಳ್ಳೇದಾಗ್ತದೆ ಅನ್ನೋ ಒಂದು ಭಾವನೆಯೊಂದಿಗೆ ನಾನು ಈ ಕಾರ್ಯಕ್ರಮನ ಆಯೋಜಿಸತಕ್ಕಂಥ ಸಂಜಯ್ ಗೌಡ ಮತ್ತು ಚಾಂದ್ ಪಾಷಾ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಶುಭಾಶಯಗಳನ್ನ ಕೋರ್ತಾ ಇದೀವಿ. ವೇದಿಕೆ ಮೇಲಿರುವ ಗಣ್ಯ ವ್ಯಕ್ತಿಗಳಿಗೂ ಧನ್ಯವಾದಗಳು ಹಾಗೂ ಯುಗಾದಿ ಹಬ್ಬದ ಶುಭಾಶಯಗಳು, ರಂಜಾನ್ ಹಬ್ಬದ ಶುಭಾಶಯಗಳು ಹಾಗೂ ನಮ್ಮ ಸಂಜಯ್ ಗೌಡರು ಮತ್ತೆ ನಮ್ಮ ಆರಾಧ್ಯ ಅಣ್ಣವರು ಮತ್ತೆ ಚಾಂದ್ ಭಾಯ್ ಅವರು ಅವ್ರ ನೇತೃತ್ವದಲ್ಲಿ ಇವತ್ತು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಬನಶಂಕರಿ ವಾರ್ಡ್ ನಲ್ಲಿ. ಎಲ್ಲರಿಗೂ ಒಳ್ಳೇದಾಗ್ಲಿ, ಹಬ್ಬವನ್ನು ಖುಷಿಯಾಗಿ ಆಚರಣೆ ಮಾಡಿ. ನಮ್ಮ ಸಂಜಯ್ ಗೌಡರಿಗೆ ನಾನು 1998ರಲ್ಲಿ ಕಾಂಗ್ರೆಸ್ ಬಂದಾಗ ನಮ್ಮ ಆರ್ಯವರಿಗೆ ಯೂತ್ ಕಾಂಗ್ರೆಸ್ ಕೋರ್ಸ್ ಕೊಟ್ಟಿದ್ರು. ಆದ್ರೆ ಅವ್ರ ಮೇಲೆ ಪರಿಚಯ ಪರಿಚಯ ಇದ್ದಾರೆ.
ಸಂಜಯ್ ಗೌಡ್ರು ಕಾಂಗ್ರೆಸ್ ಎಲ್ಲ ಇದು ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾಗೂ ರಂಜಾನ್ ಹಬ್ಬದ ಶುಭಾಶಯ. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ನಮ್ಮ ಪಾರ್ಟಿ ಉಪಾಧ್ಯಕ್ಷ ಆರಾಧ್ಯ ಸರ್ಗೂ ಹಾಗೂ ನಮ್ಮ ಪದ್ಮನಾಭರ ಉಸ್ತುವಾರಿ ಮದನ್ ಪಟೇಲ್ ಸರ್ಗೂ, ನಮ್ಮ ಸಂಜಯ್ ಗೌಡ್ರಿಗೂ, ಜಿಲ್ಲಾಧ್ಯಕ್ಷ ಗಿರೀಶ್ ಅವ್ರಿಗೂ, ಮಾದೇವಣ್ಣ ಅವ್ರಿಗೂ ಹಾಗೂ ವೇದಿಕೆ ಮೇಲಿರುವಂತಹ ಎಲ್ಲರಿಗೂ, ಈ ಕಾರ್ಯಕ್ರಮ ರೂಪಿಸಿರುವಂತ ಚಾಂದ್ ಪಾಷಾ ಅವ್ರಿಗೂ ಮುಖ್ಯವಾಗಿ ಧನ್ಯವಾದಗಳು ಹೇಳ್ತೀನಿ. ಈ ಕಾರ್ಯಕ್ರಮ ಸುಮಾರು ಜನ ನಿನ್ನೆ ಈಗ ಅಕ್ಬರ್ ಅವ್ರು ಮಾಡಿದ್ದಾರೆ, ಚಾಂದ್ ಪಾಷಾ ಅವ್ರು ಮಾಡಿದ್ದಾರೆ, ನಾಳೆ ಎಲ್ಲರೂ 4-5 ಜನ ಲೀಡರ್ ಸೇರಿಸ್ಕೊಂಡು ಒಟ್ಟಿಗೆ ಈ ಕಾರ್ಯಕ್ರಮ ಇದ್ರಲ್ಲಿ 4 ಲೀಡರ್ಗಳಿಂದ ಪರ್ಸೆಂಟ್ರಿ ಇಲ್ಲಿ ಒಳ್ಳೆ ಕಾರ್ಯಕ್ರಮ ನಡೀತಾ ಇದೆ. ಅದ್ರಲ್ಲಿ ಚಾಂದ್ ಪಾಷಾ ಅವರು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇದೇ ತರ ಮುಂದಿನ ವರ್ಷ ಮಾಡ್ಲಿ. ನಮ್ಮ ಮದನ್ ಪಟೇಲ್ ಸರ್ ಹೇಳಿದಂಗೆ ಪಕ್ಷ ಟಿಕೆಟ್ ಯಾರಿಗೆ ಕೊಡ್ಲಿ, ಕಾಂಗ್ರೆಸ್ ವೋಟ್ ಹಾಕಿ ಕಾಂಗ್ರೆಸ್ ಗೆಲ್ಸಿ ಅಂತ ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ. ನಮಸ್ಕಾರ. ಇಲ್ಲಿರ್ತಕ್ಕಂಥವ್ರು ಅಷ್ಟೇ ಮುಖ್ಯ. ನೀವು ಇಲ್ಲೆಲ್ಲ ಮುಖಂಡರುಗಳೇ ನಿಮಗೆ. ಅದರಿಂದ ಇವತ್ತು ಚಾಂದ್ ಪಾಷಾ ಅವರ ಮತ್ತು ಅವರ ಮುಖಂಡರುಗಳ ನಾಯಕತ್ವದಲ್ಲಿ ನಮ್ಮನ್ನೆಲ್ಲ ಸೇರಿಸಿ ಹಿಂದೂ ಮುಸ್ಲಿಂ ನಾವೆಲ್ಲ ಒಂದೇ. ಕಾಂಗ್ರೆಸ್ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ ಯಾವಾಗ್ಲೂ ನನ್ನ ಸಹೋದರ ಅಂತ. ಅದು ನೀವು ಹಂಗೆ ಇದ್ದೀರಿ, ಇದನ್ನ ತೋರ್ಕೊಡ್ತಾ ಇದ್ದೀರಿ. ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ಇರ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಅಕ್ಕ ತಂಗಿದ್ದೀರಿ, ಅಣ್ಣ ತಮ್ಮಂದಿರಿಗೆ, ನಮ್ಮ ಯುವಕ ಮಿತ್ರರು, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು, ಮುಖಂಡರುಗಳಿಗೆ ನನ್ನ ಅನಂತ ಧನ್ಯವಾದಗಳು. ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಬನಶಂಕರಿ ಟೆಂಪಲ್ ವಾರ್ಡಿನ ಈ ಒಂದು ವಾರ್ಡಲ್ಲಿ ಈ ದಿನ ಕಾಂಗ್ರೆಸ್ಸಿನ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಆಗಿರುವಂತಹ, ಆತ್ಮೀಯರು ಆಗಿರುವಂತಹ ಡಾಕ್ಟರ್ ಸಂಜಯ್ ಗೌಡರವರ ನೇತೃತ್ವದಲ್ಲಿ ಈ ದಿನ ರಂಜಾನ್ ಪ್ರಯುಕ್ತ ಹಾಗೂ ಯುಗಾದಿ ಹಬ್ಬದ ಪ್ರಯುಕ್ತ ಇಲ್ಲಿನ ಎಲ್ಲ ಬಾಂಧವರಿಗೆ ವಿಶೇಷವಾಗಿ ಸೀರೆಗಳನ್ನ ಹಾಗೂ ಫುಡ್ ಕಿಟ್ ಗಳನ್ನ ವಿತರಿಸಿದ್ದಾರೆ. ಇದು ಬಹಳ ಅತ್ಯುತ್ತಮವಾದಂತ ಕಾರ್ಯ. ಸಂಜಯ್ ಗೌಡ್ರು ಅವರು ಈ ಭಾಗದಲ್ಲಿ ತಮ್ಮ ನೇತೃತ್ವದಲ್ಲಿ ಇನ್ನೂ ಹಲವಾರು ವಾರ್ಡ್ಗಳಲ್ಲಿ ಇಂಥ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಈ ಭಾಗದ ಜನತೆಗೆ ಎಲ್ಲಾ ರೀತಿಯಲ್ಲಿ ಸ್ಪಂದಿಸ್ತಿದ್ದಾರೆ. ಅದರ ಜೊತೆಗೆ ಇಲ್ಲಿ ಚಾಂದ್ ಪಾಷಾ ಒಬ್ಬ ಅತ್ಯುತ್ತಮ ನೇತಾರರಾಗಿ, ಈ ಭಾಗದ ಜನರ ನೇತಾರರಾಗಿ ಅವರು ಸಹ ನಮ್ಮ ಸಂಜಯ್ ಗೌಡ ಅವರೊಂದಿಗೆ ಕೈ ಜೋಡಿಸಿ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಅತಿ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆದಿದೆ. ನಾನು ಹಾಗೂ ಈ ಭಾಗದ ಎಲ್ಲ ನಾಯಕರು, ನಮ್ಮ ಉಪಾಧ್ಯಕ್ಷರಾಗಿರುವಂತಹ BMTC ಅಧ್ಯಕ್ಷರು ಆಗಿರುವಂತಹ ಸನ್ಮಾನ್ಯ VS ಆರಾಧ್ಯರವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರಿಗೆ ಶುಭ ಕೋರಿದ್ದಾರೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕಾಂಗ್ರೆಸ್ ಪಕ್ಷದ ಪರವಾಗಿ ಯುಗಾದಿ ಮತ್ತು ರಂಜಾನ್ ಹಬ್ಬದ ಶುಭಾಶಯವನ್ನ ಕೋರ್ತೇವೆ. ರಂಜಾನ್ ಹಾಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನನ್ನ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ನಾಗರಿಕರಿಗೂ ಹಾಗೂ ರಾಜ್ಯದ ಎಲ್ಲ ಪ್ರೀತಿಯ ಕನ್ನಡಿಗರಿಗೂ. ರಂಜಾನ್ ಹಬ್ಬ ಅಂದ್ರೆ ಉಪವಾಸ ಇರ್ತಾರೆ. ನಾವು ಮನುಷ್ಯರು, ಜಾತಿ ಬರಲ್ಲ. ಸೊ ಆ ಉಪವಾಸದಲ್ಲಿ ನಮ್ಮನೆಯವ್ರು ಯಾರು ಉಪವಾಸ ಇದ್ದಾಗ ನಾವೆಲ್ಲ ರೇಷನ್ ಆಗ್ಲಿ, ಮನೆಗೆ ಒಂದು ಊಟ ಹಾಕೋದಾಗ್ಲಿ ಒಂದು ಸಂಪ್ರದಾಯ ಇರ್ತದೆ. ಅದನ್ನ ನಾವೆಲ್ಲ ಅಣ್ಣ ತಮ್ಮಂದಿರುವಂತ ನಾವು ತೋರ್ಸ್ಕೊಳ್ಲಿಕ್ಕೆ, ಆ ಅಣ್ಣ ತಮ್ಮಂದಿರುವಂತ ಒಂದು ಸೇವೆ ಸಲ್ಲಿಸ್ಲಿಕ್ಕೆ ನಮ್ಗೆ ಅವಕಾಶ ಇರೋದು ಈ ರಂಜಾನ್ ಟೈಮ್. ಸೊ ಆ ಉದ್ದೇಶದಲ್ಲಿ ಇವತ್ತೇನು ನಮ್ಮ ಬನಶಂಕರಿ ವಾರ್ಡ್ ಅಲ್ಲಿ ಚಾಂದ್ ಪಾಷಾ ಅವ್ರ ನೇತೃತ್ವ ಎಲ್ಲ ಅವರು ಹಾಗೂ ಅವರೆಲ್ಲ ತಂಡದ ಸ್ನೇಹಿತರು ಹಾಗೂ ಎಲ್ಲ ಬಾಂಧವರು ಸೇರಿ ಇವತ್ತೇನು ಒಂದು ಕಾರ್ಯಕ್ರಮ ಮಾಡ್ತೀನಿ ಅಂತ ನನಗೆ ಹೇಳಿದ್ರು. ಅವಾಗ ನಾನು ಸದಾ ಇದ್ರ ಜೊತೆ ನಾನು ಇದ್ದೇನೆ ಅಂತ ಅವ್ರಿಗೆ ಹೇಳಿ, ಅವ್ರ ಜೊತೆ ನಾನು ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ, ಒಬ್ಬ ಮನುಷ್ಯನಾಗಿ ಅವ್ರ ಜೊತೆ ನಾನು ಕೂಡ ಕೈ ಜೋಡಿಸಿ ಈ ಕಾರ್ಯಕ್ರಮನ ನಮ್ಮ ಉತ್ಸವರಿಗಳಾದ ಮದನ್ ಪಟೇಲ್ ಅವರು, ಆರಾಧ್ಯ ಅವರು, ನಮ್ಮ ರಘುನಾಥ್ ನಾಯ್ಡು ಅವರು, ನಮ್ಮ ಮಾಜಿ ಸಂಸದರು ಶಿವರಾಮೇಗೌಡರವರು, ಅದೇ ರೀತಿ ನಮ್ಮ ಗಿರೀಶ್ ಅವರು, ನಮ್ಮ ಕಾಂತಮ್ಮ ಅವರು, ಮಾಲಾ ಅವರು, ಕಂದ ಅವರು, ರಾಮಮೂರ್ತಿ ಅವರು, ಮಂಜು ಅವರು, ಎಲ್ಲಾರು ಈ ಭಾಗದ ಎಲ್ಲ ಮುಖಂಡರು, ಪದ್ಮನಾಭನಗರ ಕ್ಷೇತ್ರದ ಹಲವಾರು ಈ ಪ್ರಗತಿಪುರದಲ್ಲಿ ಎಷ್ಟೋ ಕಾರ್ಯಕ್ರಮಗಳು ಮಾಡಿದ್ದೆ. ನಾನು ಕೂಡ ಎಷ್ಟೋ ಕಾರ್ಯಕ್ರಮಗಳಲ್ಲಿ ನಮ್ಮ ಶಿವ ಅಂತ ಆರ್ಕೆಸ್ಟ್ರಾ ಬಹಳ ಫೇಮಸ್ ಆಗಿ ಮಾಡ್ತಿದ್ದೆ ಈ ಭಾಗದಲ್ಲಿ. ಅವನು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಒಂದು ಆಂಕರ್ ಆಗಿ ಕೆಲಸ ಮಾಡಿ ಇವತ್ತು ಯಶಸ್ವಿ ಮಾಡಿದ್ದಾರೆ. ಅದೇ ರೀತಿ ಈ ಭಾಗದಲ್ಲಿ
ನಮ್ಮ ಅನ್ಸರ್ ಪಾಷಾ ಅವರು ಇದ್ದಾಗಿಂದು ಕಾರ್ಪೊರೇಟರ್ ಗೆದ್ದಿದ್ದು ಪದ್ಮನಾಭನಗರದಲ್ಲಿ ಬರೀ ಅನ್ಸರ್ ಪಾಷಾ ಅವರು ಕಾಂಗ್ರೆಸ್ ಪಕ್ಷ ಬನಶಂಕರಿ ವಾರ್ಡ್ ಅಲ್ಲಿ. ಆ ವಾರ್ಡ್ ಅಲ್ಲಿ ಇವತ್ತು ಅಲ್ಲ ಯಾವತ್ತೂ ಅಲ್ಲ ಈ ಕಾಂಗ್ರೆಸ್ಗೆ ಒಂದು ಪ್ರೀತಿ ಜನನೇ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ, ಸಿದ್ದರಾಮಯ್ಯ ಅವರ ಮಾರ್ಗದರ್ಶನದಲ್ಲಿ, ಖರ್ಗೆ ಅವರ ಮಾರ್ಗದರ್ಶನದಲ್ಲಿ ಇವತ್ತೇನು ರಾಮಲಿಂಗ ರೆಡ್ಡಿ ಸಾಹೇಬ್ರು ಆಶೀರ್ವಾದದೊಂದಿಗೆ ಸೌಮ್ಯ ರೆಡ್ಡಿ ಅವರ ಜೊತೆ ಕೈ ಜೋಡಿಸೋ ಜೊತೆಗೆ ಇವತ್ತು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಬರೋ ಚುನಾವಣೆಯಲ್ಲಿ BBMP 14 ವಾರ್ಡುನು ಈ ಬಾರಿ ನಾವು ಗೆಲುವು ಅನ್ನೋ ಒಂದು ಹೆಜ್ಜೆನ ಇಟ್ಟಿ ಪ್ರತಿಯೊಬ್ಬ ಯಾರೇ ಅಭ್ಯರ್ಥಿ ಆಗ್ಲಿ, ಯಾರೇ ಒಬ್ಬ ಕಾರ್ಯಕರ್ತ ಆದ್ರೂ ಅಭ್ಯರ್ಥಿ ಆಗ್ಬೇಕು, ಒಬ್ಬ ನಾಯಕ ಆದ್ರೂ ಅಭ್ಯರ್ಥಿ ಆಗ್ಬೇಕು ಅನ್ನೋದು ನಮ್ಮ ಪಕ್ಷದ ಉದ್ದೇಶ ಅಲ್ಲ. ನಮ್ಮ ಪಕ್ಷದ ಉದ್ದೇಶ ಕೇಡಾರ್ ಪಾರ್ಟಿ. ಆ ಪಕ್ಷದಲ್ಲಿ ಯಾರು ನಿಷ್ಠಾವಂತ ಕೆಲಸ ಮಾಡಿರ್ತಾರೆ ಅವ್ರಿಗೆ ಈ ಭಾಗದಲ್ಲಿ ಈ ಸತಿ ಟಿಕೆಟ್ ಕೊಡಿಸಿ ಅವ್ರನ್ನ ಗೆಲ್ಸೋ ರೀತಿಲಿ ನಾವೆಲ್ಲಾ ನಾಯಕರು ಒಗ್ಗಟ್ಟಾಗಿ ಸೇರ್ಕೊಂಡು ಇವತ್ತು ಸೇವೆ ಸಲ್ಲಿಸ್ಲಿಕ್ಕೆ ನಾವೆಲ್ಲ ಒಂದಾಗಿದ್ದೇವೆ ಅಂತ ಹೇಳ್ತಾ 2 ಮಾತನ್ನು ಮುಗಿಸ್ತೇನೆ. ಎಲ್ಲಾರ್ಗೂ ರಂಜಾನ್ ಹಬ್ಬದ ಹಾಗೂ ನಮ್ಮ ಯುಗಾದಿ ಹಬ್ಬದ ಎಲ್ಲ ಪ್ರೀತಿಯ ನಮ್ಮ ಕರ್ನಾಟಕ ಜನತೆಗೆ ನಮಸ್ಕಾರ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಸಂಜಯ್ ಗೌಡ. ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ನಮ್ಮ ಮೇಲೆ ಇದೇ ರೀತಿ ಸದಾ ಇರ್ಲಿ. ಹಾಗೂ ಎಲ್ಲ ಬಡಬಗರಿಗೆ ಯಾರ್ಯಾರು ಸೇವೆ ಮಾಡ್ತಿರೋ ನಿಮ್ಮೆಲ್ಲರಿಗೂ ಒಂದು ಹ್ಯಾಟ್ಸ್ ಆಫ್. ರಂಜಾನ್ದಲ್ಲಿ ಯಾರ್ಯಾರು ರೇಷನ್ ಕೊಟ್ಟಿದ್ರು ನಿಮ್ಗೂ ಹ್ಯಾಟ್ಸ್ ಆಫ್ ಹೇಳ್ತಾ ಈ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು.